ಈ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಕ್ಷಮೆ ಕೇಳಬೇಕು ಅಂತ ನೀವು ಬಯಸ್ತೀರಾ ಸರ್? ನಾನು ಯಾಕೆ ಅವ್ರು ಕ್ಷಮಾಪಣೆ ಕೇಳಲಿ? ಅವ್ರಿಗೆ ಕ್ಷಮಾಪಣೆ ಅದೆಲ್ಲ ಲೆಕ್ಕಕ್ಕಿಲ್ಲ ಅವ್ರಿಗೆಲ್ಲ. ಹಿಂದೆ ನಮ್ಮ ತಾಯಿಗೂ ಹಿಂಗೆ ಮಾತಾಡ್ಬಿಟ್ಟು ನಮ್ಮ ಊರಲ್ಲಿ ನೀವು ತೆಗೆದ ದಾಖಲೆ ತೆಗೀರಿ ನನಗೆ ಮಾತಾಡಿದ್ರು, ಅಪ್ಪ ಅಮ್ಮಂಗೆ ಹುಟ್ಟವ್ರೆ ಇಲ್ಲ ಅಂದ್ಬಿಟ್ಟು. ನಮ್ಮ ಊರಿಗೆ ಬಂದ್ಬಿಟ್ಟು ಹಿಂಗೆ ಕ್ಷಮಾಪಣೆ ಕೇಳಿದ್ರು. ಕ್ಷಮಾಪಣೆಯಿಂದ ಏನು ಉತ್ತರ ಸಿಗೋದಿಲ್ಲ, ಅರ್ಥ ಆಯ್ತಾ? ಇದು ಅವರ ಏನು ಅವರ ವಿಚಾರ, ಅವರ ತಲೆಯಲ್ಲಿ ಏನಿದೆ, ಅವರ ಭಾವನೆ ಏನಿದೆ ಇದು ತೋರಿಸ್ತಾ ಇದ್ದಾರೆ. ಇದಕ್ಕೆ ತಕ್ಕ ಪಾಠ ಈ ರಾಜ್ಯದ ಜನತೆ ಬಿಜೆಪಿ ಅವರಿಗೆ ಮತ್ತು ND ಅವರಿಗೆ ತಿಳಿಸ್ಬೇಕು. ಅವಾಗಲೇ ಮಾತಾಡ್ತಾ ನೀವು ಮೋದಿ ಅವರು ಈ ವಿಚಾರದಲ್ಲಿ ಕ್ಷಮೆ ಕೇಳಬೇಕು ಅಂತ ಒಂದು ಆಗ್ರಹ ಮಾಡಿದಿರಿ ಸರ್. ಹೌದು, ಇದಕ್ಕೆ ಮೋದಿ ಅವರು ಕ್ಷಮಾಪಣೆ ಕೇಳೋದು ಬೇಡ. ಮೋದಿ ಅವರು ಇಂಥವ್ರನ್ನ ND ಯಲ್ಲಿ ಇಟ್ಕೋಬೇಕಾ ಬಿಡ್ಬೇಕಾ ಅನ್ನೋದು ತೀರ್ಮಾನ ಮಾಡಬೇಕು. ND ಅವರು ಇದಕ್ಕೆ ಬೆಂಬಲಿಸ್ತಾರ. ಸ್ಮೃತಿ ಇರಾನಿ ಅವರು ಹೇಳ್ಬೇಕು, ನಿರ್ಮಲಾ ಸೀತಾರಾಮನ್ ಹೇಳ್ಬೇಕು. ಇಡೀ ದೇಶಕ್ಕೆ ಮಾನವನ ಕುಲಕ್ಕೇನೆ ಇದು ದೊಡ್ಡ ಅವಮಾನ. ತಾಯಂದಿರು ಮಕ್ಳಿಗೆ ಬಟ್ಟೆ ಕೊಡ್ತಾ ಇದ್ದಾರೆ, ಶಾಲೆ ಕೊಡ್ತಾ ಇದ್ದಾರೆ, ಫೀಸ್ ಕೊಡ್ತಾ ಇದ್ದಾರೆ, ಲ್ಯಾಪ್ಟಾಪ್ಗಳು ಕೊಡ್ತಾ ಇದ್ದಾರೆ. ಮೊನ್ನೆ ಒಂದು ಟಿವಿಲಿ ನೋಡಿದೆ ನಾನು, ಆ ಒಂದು ಮಗು SLC ಪಾಸ್ highest ಮಾರ್ಕ್ಸ್ ಬಂದಕ್ಕೆ ಆ ತಾಯಿ ಕೊಟ್ಟಂತ ಸಪೋರ್ಟ್ ಇಂದ ಅಂತ ಹೇಳ್ತಾ ಇದ್ದಾರೆ. ಫ್ರಿಜ್ ತಗೊಂಡು ಪೂಜೆ ಮಾಡಿದ್ದಾರೆ, ಟಿವಿ ತೆಗೆದುಕೊಂಡು ಪೂಜೆ ಮಾಡಿದ್ದಾರೆ ಹಬ್ಬದ ದಿನ. ಹಿಂಗೆ 1 ತಿಂಗಳಿಗೆ 2,000 ರೂಪಾಯಿ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ, ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ, ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲ ಕೊಲ್ಲೂರು ಮುಖಾಮಿಗೆ ಹೋಗ್ತಾ ಇದ್ದಾರೆ, ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ನಾವು ತಾಯಿ ಚಾಮುಂಡಿಗೆ ಮುಂದೆ ಹಣ ಇಟ್ಟುಬಿಟ್ಟು ಗ್ಯಾರಂಟಿ ಕಾರ್ಡ್ ಸೈನ್ ಹಾಕಿ ಈ ಕಾರ್ಯಕ್ರಮ ಮಾಡಿದೀವಿ. ಇದು ಇಡೀ ದೇಶದ ರಾಜ್ಯದ ಜನತೆಗೆ ಮಾಡ್ತಾರಂತ ಒಂದು ಅವಮಾನ ಇದು. ಸರ್, ಈ ವಿಚಾರದಲ್ಲಿ ನೀವು ಹಣ ಎಲ್ಲಿಂದ ತರ್ತೀರಿ, ಯಾರ ಜೇಬಿನಿಂದ ತರ್ತೀರಿ ಅಂತಾನು ಅವ್ರು ಪ್ರಶ್ನೆ ಮಾಡ್ತಾರೆ. ಹಣ ಯಾರ ಜೇಬಿಂದನೂ ತರುವುದಿಲ್ಲ. ನಾವು ಒಂದು ಸುಭದ್ರವಾದಂತ ಸರ್ಕಾರನ ನಡೆಸಿ ಆ ಸುಭದ್ರವಾದ ಸರ್ಕಾರದಲ್ಲಿ ಅವರ ಬದುಕಿನನ್ನ ಕಟ್ಕೊಳ್ಳಿಕ್ಕೋಸ್ಕರ ನಾವು ಸರ್ಕಾರದಿಂದ ಹಣವನ್ನ ನಾವು ಬಜೆಟ್ ನಿಂದ ಉಳಿಸಿ ಕೊಡ್ತಾ ಇದೀವಿ. ಸರ್, ಬಿಜೆಪಿ ಪ್ರಣಾಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಓಕೆ, ಆಯ್ತು. ಕುಮಾರಸ್ವಾಮಿ ಅವರ ಹೇಳಿಕೆಗೆ DCM DK ಶಿವಕುಮಾರ್ ಬಹಳ ಕಟುವಾದ ಶಬ್ದಗಳಲ್ಲಿ ಖಂಡಿಸಿದ್ದಾರೆ. ಇಂಥವರನ್ನ ಮೋದಿ ಅವರು ತಮ್ಮ ಸಂಪುಟದಲ್ಲಿ ಅಥವಾ ತಮ್ಮ ಸಹಪಾಠಿಯಾಗಿ ಅಥವಾ ತಮ್ಮ ಇದಕ್ಕೆ ತಗೋಬಾರದು ಅಂತಾನೂ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಇದು ಇಡೀ ನಾಡಿಗೆ ಮಾಡಿದ ಅವಮಾನ ಅಂತಾನೂ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.